ನಮ್ಮ ಅಂತರಂಗ ನಮ್ಮ ಅಂತರಂಗ ಹೇಗ್ ಇರ್ಬೇಕು ಅನ್ನೋದ್ರ ಬಗ್ಗೆ ಬಸವಣ್ಣ ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಹೇಗೆ ಅಂತಂದ್ರೆ, ಹುತ್ತವ ಬಡೆದೊಡೆಯ ಹಾವು ಸಾಯಬಲ್ಲದೆ ಅಯ್ಯ, ಹುತ್ತವ ಬಡೆದೊಡೆಯ ಹಾವು ಸಾಯಬಲ್ಲದೆ ಅಯ್ಯ, ಅಘೋರ ತಪವ ಮಾಡಿದರೇನು ಅಂತರಂಗ ಶುದ್ಧಿ ಇಲ್ಲದವನ ಕೂಡಲ ಸಂಗಮ ದೇವ ಎಂತ ನಂಬುವುದಯ್ಯ ಅಂತ ಕೇಳ್ತಾರೆ. ಇಲ್ಲಿ ಹೇಳ್ತಾರೆ, ಹುತ್ತೊಡೆ ಹಾವು ಸಾಯಬಲ್ಲದೆ ಅಯ್ಯ ಅಂತಂದ್ರೆ, ನಾವು ಒಂದು ಹಾವನ್ನ ಸಾಯಿಸ್ಬೇಕು. ಹುತ್ತೊಳಗಡೆ ಇರುವಂತ ಹಾವನ್ನ ಸಾಯಿಸ್ಬೇಕು ಅಂತಂದ್ರೆ ನಾವು ಬರೀ ಹುತ್ತಿನ ಮೇಲ್ ಹೊಡೆದ್ರೆ ಆಗಲ್ಲ. ಹುತ್ತಿನ ಮೇಲ್ ಹೊಡೆದ್ರೆ ಆಗಲ್ಲ. ನಾವು ಆ ಹಾವನ್ನೇ ಹೊಡಿಬೇಕು ಅನ್ನೋದಾದ್ರೆ ಹೇಗೆ ಅಂತಂದ್ರೆ, ಅಘೋರ ತಪೋ ಮಾಡಿದರೇನು ಅಂತರಂಗ ಶುದ್ಧಿ ಇಲ್ಲದವಣ್ಣ ಅಂತ ಹೇಳ್ತಾರೆ. ಅಂದ್ರೆ ನಾವೊಂದು ಹಾವನ್ನ ಸಾಯಿಸ್ಬೇಕು ಅಂತಂದ್ರೆ ಬರೀ ಮೇಲ್ಗಡೆ ಹುತ್ತ ಹೊಡೆದ್ರೆ ಅದು ಹಾವು ಸಾಯಲ್ಲ. ಆ ಹಾವನ್ನೇ ಹೊಡೆದ್ರೇನೆ ಹಾವು ಸತ್ತೋಗುತ್ತೆ. ಹಾಗೆ ನಾವು ಧ್ಯಾನ ಅಘೋರ ತಪೋ ಮಾಡಿದರೇನು ಅಂದ್ರೆ, ಅಘೋರ ಅಂತಂದ್ರೆ ದಿನಾ ನಾನು 10 ಅವರ್ ಧ್ಯಾನ ಮಾಡ್ತೀನಿ, 12 ಅವರ್ ಧ್ಯಾನ ಮಾಡ್ತೀವಿ, 20 ಅವರ್ ಧ್ಯಾನ ಮಾಡ್ತೀವಿ. ನಾನು ಇಷ್ಟು ವರ್ಷದಿಂದ ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದ್ರೆ ಹೇಗಿರ್ಬೇಕು ಅಂತಂದ್ರೆ, ಅಂತರಂಗ ಶುದ್ಧಿ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಅಂತರಂಗ ಶುದ್ಧಿ ಆಗ್ಬೇಕು. ನೀನ್ ಎಷ್ಟೇ ದಿನ ಮಾಡು, ಏನೇ ಮಾಡು, ಆದ್ರೆ ಅಂತರಂಗ ಶುದ್ಧಿ ಮಾಡ್ತಾ ಹೋಗ್ಬೇಕು. ನಮ್ಮಲ್ಲಿ ಇರುವಂತ ಏನಂದ್ರೆ ಪ್ಯೂರಿಟಿ ಬರ್ಬೇಕು ನಮ್ಗೆ. ನಾವು ದಿನನಿತ್ಯ ಮಾಡೋದ್ರಿಂದ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂತ ಹೋಗ್ಬೇಕು. ನನ್ನಲ್ಲಿ ಎಷ್ಟು ಪ್ಯೂರಿಟಿ ಬಂತು ಇವಾಗ, ನನ್ನಲ್ಲಿ ಎಷ್ಟು ಬದಲಾವಣೆ ಬಂತು ಇವತ್ತು ಅಂತ ನಾವು ಬದಲಾವಣೆ ನಮ್ಮ ಬದಲಾವಣೆಗಳನ್ನ ನಾವು 1 ವರ್ಷ ಧ್ಯಾನ ಮಾಡಿದ್ವಿ, 6 ತಿಂಗಳ ಧ್ಯಾನ ಮಾಡಿದ್ವಿ ಅಂದ್ರೆ ನನ್ನಲ್ಲಿ ಏನ್ ಬದಲಾವಣೆ ಬಂದಿದೆ, ನನ್ನಲ್ಲಿ ಏನು ಪ್ಯೂರಿಟಿ ಬಂದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಅದನ್ನ ಹೊರತುಪಡಿಸಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಕೆಲವೊಬ್ರು ಬಂದಿದ್ದರಿಂದ ಧ್ಯಾನದಿಂದ ಏನಂತಂದ್ರೆ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ ಕೇವಲ ಒಬ್ರು ಫಿಸಿಕಲಿ ನೋಡ್ತಾರೆ. ಕೆಲವೊಬ್ರು ನಾವು ಧ್ಯಾನಕ್ಕೆ ಬಂದ್ಮೇಲೆ ಕಾರ್ ತಂದ್ವಿ, ಹೊಸ ಮನೆ ಕಟ್ಟಿದ್ವಿ, ಈ ತರದನ್ನ ಕೆಲವೊಂದು ಬದಲಾವಣೆಗಳನ್ನ ಇಚ್ಛಿಸ್ತಾರೆ. ಬಟ್ ಆದ್ರೆ ಈ ತರದ ಬದಲಾವಣೆಗಳೇನೋ ಆಗ್ತಾ ಹೋಗ್ತವೆ. ನಾವು ಅದನ್ನ ಅನ್ಕೊಂಡ್ರೆ ಖಂಡಿತವಾಗ್ಲೂ ಹಾಗೆ ಆಗ್ತವೆ ಅಂತವು. ಆದ್ರೆ ನಾವು ಮೇನ್ ಫೋಕಸ್ ಏನ್ ಮಾಡ್ಬೇಕು ಅಂದ್ರೆ ಅಂತರಂಗ ಶುದ್ಧಿಗ್ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಹುತ್ತವ ಬಡೆದೊಡೆಯ ಹಾವು ಸಾಯಬಲ್ಲದೆ ಅಯ್ಯ, ಅಘೋರ ತಪೋ ಮಾಡಿದರೇನು ಅಂತರಂಗ ಶುದ್ಧಿ ಇಲ್ಲದವರನೆ ಅಂತ ನಂಬುವುದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ ಇಲ್ಲಿ ಅಂತರಂಗ ಶುದ್ಧಿ ಇರ್ಬೇಕಷ್ಟೇ. ಹೋಗ್ತಾ ಹೋಗ್ತಾ ಅಂತರಂಗ ಶುದ್ಧಿ ಆಗ್ತಾ ಹೋಗ್ಬೇಕು. ಈ ಹುತ್ತ ಅಂತಂದ್ರೆ ದೇಹದೊಳಗೆ ನಾವು ಬರ್ತಾ ನಮ್ಮಲ್ಲಿ ಪ್ಯೂರಿಟಿ ಬರ್ತಾ ಹೋಗ್ಬೇಕಷ್ಟೇ. ಹಾಗೆ ನಾವ್ ಏನೇ ಅಘೋರ ಅಂತಂದ್ರೆ ನಾವ್ ಏನೇ ಎಷ್ಟೋ ವರ್ಷದಿಂದ ನಾನು ಇಷ್ಟ ಗಂಟೆಗಳ ಧ್ಯಾನ ಮಾಡ್ತೀನಿ ಅನ್ನೋದಕ್ಕಿಂತ ದಿನನಿತ್ಯ ನಮ್ಮಲ್ಲಿ ಪ್ಯೂರಿಟಿ ನಾವು ಕ್ಲೀನ್ ಮಾಡ್ತಾ ಹೋಗ್ಬೇಕು. ಮನಸ್ಸಿನಲ್ಲಿ ಇರುವಂತ ನಮ್ಮ ಇದು ಏನೇ ಬರುವಂತ ಅವನ್ನ ಕ್ಲೀನ್ ಮಾಡ್ತಾ ಹೋಗ್ಬೇಕು. ಈ ದೇಹ ಅಂತಂದ್ರೆ ಏನಂತಂದ್ರೆ ಒಂದು ಹುತ್ತನೆ ಅನ್ಕೊಂಡ್ಬಿಡಿ ಇದನ್ನ. ಈ ದೇಹ ಅನ್ನುವಂಥದ್ದು ಒಂದು ಹುತ್ತ. ಇದ್ರೊಳಗಡೆ ಒಂದು 6 ಹಾವುಗಳಿದಾವೆ. ಈ ಕಾಮ, ಕ್ರೋಧ, ಲೋಭ, ಭಯ, ಏನಿ ಹರಿಷಡ್ವರ್ಗಗಳಿದಾವ 6. ಈ 6 ಹಾವುಗಳ ಈ ಶರೀರದೊಳಗೆ 6 ಈ ಶರೀರದೊಳಗಂತ ಹಾವಿದ್ದಂಗ ಒಂಥರ. ನಾವು ಆ ಹಾವುಗಳನ್ನ ಹೊಡಿಬೇಕು ನೋಡಿ. ನಮ್ಮಲ್ಲಿ ಇರುವಂತ ಆ 6 ಹಾವುಗಳನ್ನ ನಾವು ಮುಗಿಸ್ಬೇಕು. ಇದೇ ಮೇನ್ ನಮ್ಮ ಧ್ಯಾನದಿಂದ ನಾವು ಮಾಡ್ಬೇಕಾಗಿರುವಂತದ್ದು. ಇದೇ ಹಾವುಗಳನ್ನ ಸಾಯಿಸ್ಬೇಕಾಗಿರೋದು. ಅವುಗಳನ್ನ ಒಂದೊಂದಾಗಿ ನಾವು ಅದ್ರ ಮೇಲೆ ಕಂಟ್ರೋಲ್ ಬರ್ತಾ ಹೋಗ್ಬೇಕು. ಅವನು ಒಂದೊಂದನ್ನ ಕಳ್ಕೊಂತಾ ಬರ್ಬೇಕು. ಕೂಡಲ ಸಂಗಮದವರು ಬಸವಣ್ಣವ್ರು ಅದನ್ನ ಹೇಳ್ತಾ ಇದಾರೆ ಇಲ್ಲಿ. ದೇವರು ಭಗವಂತ ಎಂತವ್ರನ್ನ ಅಂತಾನೆ ಅಂತಂದ್ರೆ ಅಂತರಂಗ ಶುದ್ಧಿ. ಇದೇ ಅಂತರಂಗದ ಶುದ್ಧಿ ಬಗ್ಗೆ ಹೇಳ್ತಾ ಇದಾರೆ ಅಷ್ಟೇ. ಪ್ಯೂರಿಟಿ ಬಗ್ಗೆ ಹೇಳ್ತಾ ಇದಾರೆ. ನಾವ್ ಎಷ್ಟೇ ತಪಸ್ ಮಾಡ್ರಿ, ನೀವೇನೇ 10 ಅವರ್ ಮಾಡ್ರಿ, 12 ಅವರ್ ಮಾಡ್ರಿ, ಅದೇನ್ ಬೇಕಾಗಿಲ್ಲ ಅವ್ರಿಗೆ. ನೀನ್ 1 ಗಂಟೆ ಮಾಡು, ನಿನ್ನ ಅಂತರಂಗ ಶುದ್ಧಿ ಎಷ್ಟೈತೆ ಅನ್ನೋದನ್ನ ಭಗವಂತ ಅಂತವ್ರನ್ನ ನಂಬ್ತಾನೆ, ಪರಮಾತ್ಮ ಅಂತವ್ರನ್ನ ನಂಬ್ತಾನೆ. ಈ ತರ ಏನು ಈ ತರದ ಸುಮ್ನೆ 10 ಅವರ್ 12 ಅವರ್ ಮಾಡ್ತೀನಿ ಅನ್ನೋದನ್ನ ಅದನ್ನ ನಂಬಲ್ಲ. ಅಂತರಂಗ ಶುದ್ಧಿ ಇರುವಂತವ್ರನ್ನ ನಂಬ್ತಾನೆ ಭಗವಂತ. ಅಥವಾ ಈ ತರ ಸುಮ್ನೆ ನಾನ್ ತಪಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೊರಗಡೆ ಒಂದು ಇದ್ಕೊಂಡು ಅವ್ರು ಮಾಮೂಲಿ ತರಾನೇ ಬದುಕ್ತಾ ಇದ್ರೆ ಅವ್ರು ಎಂದೂ ಮಾಸ್ಟರ್ಸ್ ಗಳಲ್ಲ, ಯೋಗಿಗಳಲ್ಲ, ಶರಣರಲ್ಲ ಅಂತ ಇಂಥವ್ರನ್ನ ಕೂಡಲ ಸಂಗಮ ದೇವ ಅಂತಂದ್ರೆ ಪರಮಾತ್ಮ ನಂಬುವುದಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟೇ ಸಿಂಪಲ್ ಅಂತಂದ್ರೆ ಅಂತರಂಗ ಶುದ್ಧಿ ಇರ್ಬೇಕು ಅಂತ ಹೇಳ್ತಾರಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ಅದ್ರ ಬಗ್ಗೆ ಅದು ಚಿಕ್ಕದಾಗಿ ಒಂದು ವಚನ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನೆಕ್ಸ್ಟ್ ನೋಡಿ, ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ನಿಮ್ಮ ತನವು ನೀವು ಸಂತೋಷಿಕೊಳ್ಳಿ, ನಿಮ್ಮ ಮನವ ನೀವು ಸಂತೋಷಿಕೊಳ್ಳಿ,
ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಅಂದ್ರೆ ಎಷ್ಟೋ ಕೆಲವೊಬ್ರನ್ನ ಬದಲಾವಣೆ ಮಾಡಕ್ ನೋಡ್ತೀವಿ. ಕೆಲವೊಬ್ರನ್ನ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ, ಕೆಲವೊಬ್ರಿಗೆ ನಾವು ಧ್ಯಾನ ಹೇಳ್ಕೊಡ್ತೀವಿ, ಏನೇ ಮಾಡಿ ಧ್ಯಾನ ಹೇಳ್ಕೊಡ್ತೀವಿ, ಅಷ್ಟು ನಮ್ಮ ಕರ್ತವ್ಯ ಮುಗಿತು ಅನ್ಕೊಂಡ್ರು ನಾವು ಅಂದ್ರೆ ಕೆಲವೊಬ್ರು ಏನಂತಂದ್ರೆ ಪೂರ್ತಿ ಅವ್ರನ್ನ ನಾವು ಸರಿ ಮಾಡಕ್ ನೋಡ್ತಾ ಹೋಗ್ತೀವಿ, ಅವ್ರನ್ನ ಸರಿ ಮಾಡಕ್ ಹೋಗ್ತೀವಿ. ಅದನ್ನ ಹೇಳ್ತಾರೆ ಲೋಕದ ಡೊಂಕ ಅಂತಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವು ನೀವು ಸಂತೋಷಿಕೊಳ್ಳಿ. ತನುವು ಅಂತಂದ್ರೆ ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು. ನಿಮ್ಮ ಮನವ ನೀವು ಸಂತೋಷಿಕೊಳ್ಳಿ ಅಂದ್ರೆ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸು ನಮ್ಮ ದೇಹದ ಬಗ್ಗೆ ಇರ್ಬೇಕು. ಅದನ್ನ ಹೊರತುಪಡಿಸಿ ನಾವು ಇಡೀ ಲೋಕ ನಾನು ತಿದ್ದುತ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದೇನು ಅವಶ್ಯಕತೆ ಇಲ್ಲ. ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಂತ ಹೊರಟಾಗೆ ಬರೀ ನಮ್ದು ನಾವು ಬಸವಣ್ಣ ಏನ್ ಹೇಳ್ತಾ ಇದಾರೆ ಅಂದ್ರೆ, ಬೇರೆದವ್ರದ್ದು ನೀವು ನೋಡಕ್ ಹೋಗ್ಬೇಡ ಅಂತ. ಇದನ್ನ ಎಲ್ಲರಿಗೂ ಹೇಳ್ತಾ ಇದಾರೆ ಇವ್ರು. ಇಡೀ ಇಡೀ ಜಗತ್ತಲ್ಲಿ ಇರೋರ್ಗೆಲ್ಲ ನಿಮ್ದು ನೀವು ನೋಡ್ಕೊಂಡ್ವಿ ಅಂತಂದ್ರೆ ಇನ್ನೇನಿದೆ ಈ ಜಗತ್ತಲ್ಲಿ? ತಿದ್ದೋ ಅಂತದ್ ಏನಿರುತ್ತೆ? ತಿದ್ದೋದ ಜನಾರ ಯಾರು ಉಳಿದಿರ್ತಾರೆ? ಹಾಗೆ ಹೇಳ್ತಾ ಇದಾರೆ ಇದನ್ನ. ಅಂದ್ರೆ ಯಾರಿಗೂ ಏನು ಹೇಳಕ್ ಹೋಗ್ಬೇಡ್ರಿ ಅಂತಲ್ಲ, ಎಲ್ಲರಿಗೂ ಓವರಾಲ್ ಆಗಿ ಹೇಳ್ತಾ ಇದಾರೆ, ನೀವು ಬೇರೆದವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ. ನಿಮ್ಮ ತನವು ನೀವು ಸಂತೋಷಿಕೊಳ್ಳಿ, ನಿಮ್ಮ ಮನವ ನೀವು ಸಂತೋಷಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ದೇಹದ ಬಗ್ಗೆ ವಹಿಸ್ಬೇಕು, ನಮ್ಮ ಮನಸ್ಸಿನ ಬಗ್ಗೆ ನಾವು ವಹಿಸ್ಬೇಕು. ನಾವು ನಮ್ಮನ್ನ ನಾವು ದಿನನಿತ್ಯ ಧ್ಯಾನ ಸಾಧನೆ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಅಂದ್ರೆ ಪಕ್ಕದ ಮನೆಯವ್ರ ಮನೆಯಲ್ಲಿ ಏನೇ ಆಗಿರುತ್ತಲ್ಲ, ಅದನ್ನ ನಾವು ತಂದು ಮಾತಾಡೋದಾಗ್ಲಿ, ಅಥವಾ ಅವ್ರ ಮನೆಯಲ್ಲಿ ಏನೋ ಕಷ್ಟ ಐತೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಅಳ್ಳೋದಾಗ್ಲಿ ಮಾಡ್ಬೇಡ್ರಿ ಅಂತಾನೆ ಹೇಳ್ತಾ ಇದಾರೆ ಇಲ್ಲಿ. ಆ ಸೆಂಟಿಮೆಂಟ್ ಕೂಡ ನಮ್ಮಲ್ಲಿ ಇರಬಾರ್ದು. ಪಕ್ಕದಲ್ಲಿ ಏನೋ ಆಯ್ತು, ಪಕ್ಕದ ಮನೆಯವ್ರಿಗೆ ಏನೋ ಆಯ್ತೇನೋ, ಆ ಸೆಂಟಿಮೆಂಟ್ ಕೂಡ ನಿಮ್ಗೆ ಇರಬಾರ್ದು. ನಿಮ್ಮದು ನೀವು ನೋಡ್ಕೊಳ್ರಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ನಿಮ್ಮ ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಅಂದ್ರೆ ನಮ್ಮದೇ ನಾವು ಬಿಟ್ಟಿರ್ತೀವಿ, ನಮ್ಮದೇ ಊರು ಎಲ್ಲ ನಮ್ಮಲ್ಲೇ ಗಲೀಜಿರುತ್ತೆ, ನಾವ್ ಅದನ್ನ ಬಿಟ್ಟು ಬೇರೆದವ್ರದ್ದು ಕ್ಲೀನ್ ಮಾಡಕ್ ಹೋಗ್ತೀವಿ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ಅಂತವ್ರನ್ನು ಕೂಡ ಇಲ್ಲಿ ಏನಂತಂದ್ರೆ ಪರಮಾತ್ಮ ಮೆಚ್ಚುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ತರ ಮಾಡ್ತಾರ ನೋಡಿ, ತಮ್ಮದೇ ತಾವು ಬಿಟ್ಬಿಟ್ಟು ಬೇರೆದವ್ರದೇ ಬರೀ ಅಕ್ಕಪಕ್ಕದವ್ರದೇ ಸರಿ ಮಾಡ್ಕೊಂಡು ತಿರ್ಗಾಡ್ತಾರಲ್ಲ, ಅಂತವ್ರನ್ನು ಕೂಡ ಇಲ್ಲಿ ನಂಬುವುದಿಲ್ಲ, ಅಂತವ್ರನ್ನು ಕೂಡ ಪರಮಾತ್ಮ ನಂಬುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಈ ವಚನದಲ್ಲಿ ತಿಳಿಸುವಂತದ್ದು. ಅಂದ್ರೆ ನಿಮ್ಮ ತನವು ನಿಮ್ಮ ಮನವನ್ನ ನೀವು ಸಂತೈಸಿಕೊಳ್ರಿ ಅನ್ನುವಂಥದ್ದು ಒಂದು ಈ ವಚನದ ಸಾರಾಂಶವಾಗೈತಿ. ನೆಕ್ಸ್ಟ್ ವಚನದಲ್ಲಿ ಹೇಳ್ತಾರೆ, ಕಲ್ಲ ನಾಗರ ಕಂಡರೆ ಹಾಲೆರೆಯುವರು, ಕಲ್ಲ ನಾಗರ ಕಂಡರೆ ಹಾಲರೆ ಎಂಬುವರು, ದಿಟ್ಟ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬ ಜಂಗಮ ಬಂದರೆ ನಡಿ ಎಂಬುವರು, ಉಣದ ಲಿಂಗಕ್ಕೆ ಬೌನವ ಹಿಡಿಯುವವರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕತ್ತಲಾಗಿದೆ ಮಿಟಿ ಎಂಬಂತಾಯ್ತ ಇದಾರೆ. ಇಲ್ಲಿ ಏನಂತಂದ್ರೆ ಕಲ್ಲು ನಾಗರ ಕಂಡರೆ ಏನ್ ಮಾಡ್ತಾರೆ? ಹಾಲೆರಿ ಅಂತ ಹೇಳ್ತಾರೆ. ಇದು ಪ್ರತಿನಿತ್ಯ ಇದು ಏನಂತಂದ್ರೆ ನಾಗರ ಪಂಚಮಿ ಅಂತ ಟೈಮಲ್ಲಿ ಆಗುತ್ತೆ. ಇದು ಏನಂತಂದ್ರೆ ಬೇಕಾಗಿಲ್ಲ ಅದಕ್ಕೆ. ಏನಂತಂದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಹಾವು ಹಾಲೇ ಕುಡಿಯಲ್ವಂತೆ, ಆದ್ರೂ ನಾವು ಹೋಗ್ಬಿಟ್ಟು ಅದಕ್ಕೆ ಹಾಲ್ನ ಹಾಕ್ತಿವಿ. ಅದ್ರ ಮೇಲೆ ನಾವು ಹಾಲ್ನ ಎರಿತೀವಿ, ಕಲ್ಲಿನ ಮೇಲೆ ಹಾಲ್ನ ಎರಿತೀವಿ. ದಿಟ್ಟ ನಾಗರ ಕಂಡರೆ ಕೊಲ್ಲೆಂಬುವರು ಅಂತ ಹೇಳ್ತಿದಾರೆ ಇಲ್ಲಿ. ಕೊಲ್ಲು ಅಂತಂದ್ರೆ ನಿಜವಾದ ಹಾವು ಬತ್ತು ಅಂದ್ರೆ ಯಾರು ಸುಮ್ಮನೆ ಕುತ್ಕೊಳ್ತಾರೆ? ನಿಜವಾದ ಹಾವು ನಮ್ಮ ಮನೆ ಒಳಗ್ ಬಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೊಲ್ರಿ ಅಂತ ಹೇಳ್ಬಿಟ್ಟು ಕಲ್ ತಗೊಂಡು ಏನ್ ಸಿಗುತ್ತೆ ಹೆಂಗ್ ಸಿಗುತ್ತೆ ಹಂಗೆ ಸಾಯ್ಸಾಕ್ ಬಿಡ್ತಾರೆ ಆ ಹಾವನ. ಆದ್ರೆ ಕಲ್ಲಿಗೆ ಹಾಲು ಎರಿತಾರೆ. ನಿಜವಾದ ಜೀವಂತವಾಗಿರುವಂತದೊಂದು ಬಂತು ಅಂದ್ರೆ ಅದನ್ನ ಸಾಯಿಸ್ತಾರೆ. ನೆಕ್ಸ್ಟ್ ಉಂಬ ಜಂಗಮ ಬಂದರೆ ನಡಿ ಎಂಬುವರು. ಉಂಬ ಜಂಗಮ ಅಂತಂದ್ರೆ ನಮ್ಮ ಮನೆಗೆ ಯಾರೋ ಒಬ್ರು ಕೇಳ್ಕೊಂಡು ಒಬ್ಬ ಜಂಗಮರು ಅಂತ, ಅಥವಾ ಹೊಟ್ಟೆ ಎಷ್ಟಂತ ಅಣ್ಣ ಬೇಕು ನನಗೆ ಒಂದ್ ಹೊತ್ತು ಊಟ ಹಾಕ್ರಿ ಅಂತ ಬರ್ತಾರೆ. ಅವ್ರಿಗೆ ಯಾರೋ ಊಟ ಹಾಕಲ್ಲ, ನಡಿ ಮುಂದಕ್ಕಂತಾರೆ. ಯಾರು ನಮಗ್ ಊಟ ಹಾಕ್ರಿ ಒಂದ್ ಹೊತ್ತು, ನನಗ್ ಹೊಟ್ಟೆ ಎಸ್ತೈತೆ, ನನಗೆ ಅನ್ನ ಹಾಕ್ರಿ ಅಂತ ಯಾರು ನಮ್ಮ ಮನೆ ಹತ್ರಕ್ ಬಂದ್ರೆ ಏನ್ ಮಾಡ್ತಾರೆ? ಅವ್ರನ್ನ ಮುಂದಕ್ ಹೋಗ್ರಿ ಅಂತಾರೆ. ಇಲ್ಲಪ್ಪ ನಮ್ಮ ಮನೆಗೆ ಏನು, ನಡಿ ಮುಂದಕ್ಕಂತಾರೆ. ಅದೇ ಉನ್ನದ ಲಿಂಗಕ್ಕೆ ಬೋಣವ ಹಿಡಿಯುವವರು ಅಂದ್ರೆ ಅದೇನು ತಿನ್ನೋದೇ ಇಲ್ಲ, ಅದು ಕಲ್ಲು.
ಆದ್ರೆ ಅದಕ್ ಮಾತ್ರ ನಾವು ತಗೊಂಡ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಬಾಣ ಅಂತೀವಲ್ಲ, ಅದಕ್ಕೆ ಪ್ರಸಾದ ನೈವೇದ್ಯ ಅದಕ್ಕೆ ಇಡ್ತಾರೆ. ಇದು ಉಪಯೋಗ ಇಲ್ಲ, ಈ ತರದ್ದು ಉಪಯೋಗ ಇಲ್ಲ ಅಂತಾನೆ ಮತ್ತೆ ಇಲ್ಲಿ ಬಸವಣ್ಣ ಹೇಳ್ತಾ ಇದಾರೆ. ಈ ತರದ್ದು ಮಾಡಕ್ ಹೋಗ್ಬೇಡ್ರಿ. ಹೊಟ್ಟೆ ಹಸ್ತವ್ರಿಗೆ, ಅವ್ರಿಗೆ ನಾವು ಬಂದಂತವ್ರಿಗೆ ಯಾರೇ ಬರಲಿ ಒಂದ್ ಹೊತ್ತಿನ ಊಟ ಹಾಕೋದು, ಇದು ಶರಣರ ಲಕ್ಷಣ, ಇದು ಮಾಸ್ಟರ್ಸ್ ಗಳ ಲಕ್ಷಣ. ಯಾರಿಗೂ ಕೂಡ ಅನ್ನ ನೀರಿಗೆ ನಾವು ಯಾವತ್ತೂ ಕೊರತೆ ಮಾಡಬಾರ್ದು. ಯಾವತ್ತು ಬಂದವ್ರ ಮನೆ ತವ ಯಾರೇ ಬರ್ಲಿ ಅವ್ರಿಗೆ ನಾವು ಅನ್ನ ನೀರು ಹಾಕ್ಬೇಕು ಅನ್ನೋದು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಹೇಗೆ ಕಲ್ಲು ನಾಗರಾಗೆ ನಾವು ಅದಕ್ಕೆ ಹಾಲ್ ಹಾಕ್ತಾರೆ, ನಿಜವಾದ ಬಂದ್ರೆ ಹೊಡಿತಾರೆ, ಇನ್ನ ತಿನ್ನಾಕ ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸ್ಕೊಂಡು ನನಗೆ ಊಟ ಹಾಕ್ರಿ, ನನಗೆ ಊಟ ಹಾಕ್ರಿ ಅನ್ನಂತ ನಡಿ ಮುಂದಕ್ಕೆ ಅಂತಾರೆ. ಇನ್ನ ಏನೂ ತಿಂದೇ ಇರುವಂತ ಕಲ್ಲಿಗೆ ಹೋಗ್ಬಿಟ್ಟು ನೈವೇದ್ಯ ಮಾಡ್ತಾರೆ. ನಮ್ಮ ಕೂಡಲ ಸಂಗನ ಶರಣರು ಕಂಡ ಉದಾಸೀನ ಅಂತಂದ್ರೆ ಈ ತರದನ್ನ ನಮ್ಮ ಶರಣರು ಯಾರೂ ಮಾಡೋದಿಲ್ಲ. ಈ ತರದನ್ನ ಶರಣರು ಮಾಸ್ಟರ್ಸ್ಗಳು ಯಾರೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಶರಣರನ್ನ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನಾವು ಹಾಗಿರ್ಬೇಕು. ಯೋಗಿಗಳು ಧ್ಯಾನಿಗಳು ಅಂತ ಏನಿದೀವಿ ಆತರ ನಾವು ಯಾವ್ದನ್ನ ನಿಜ ಜ್ಞಾನ ಅನ್ನೋದು ಎಲ್ಲರಿಗೂ ಬರಲ್ಲ. ಈ ಜ್ಞಾನ ಅನ್ನೋದು ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಭಕ್ತಿ ಅನ್ನೋದನ್ನ ಯಾವ್ದ್ರಲ್ಲಿ ನಾವು ಭಗವಂತನ ಕಾಣ್ಬೇಕು, ಯಾವ್ದ್ರಲ್ಲಿ ಭಗವಂತನ ಕಾಣ್ಬಾರ್ದು ಅನ್ನೋದನ್ನ ಬರ್ತಾ 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 ಹೋಗುತ್ತೆ. ಅದು ನಾವು ಧ್ಯಾನ ಮಾಡ್ತಾ ಹೋದಂಗೆ ಬರ್ತಾ ಹೋಗುತ್ತೆ. ಯಾವ್ದು ನಿಜ ಯಾವ್ದು ನಿಜ ಅಲ್ಲ ಅನ್ನೋದನ್ನ ಏನ್ ಕೊಟ್ರೆ ನಮ್ಗೆ ಧ್ಯಾನದ ಫಲ ಬರುತ್ತೆ. ಈ ತರದ್ ನಾವು ಎಷ್ಟು ಮಾಡಿದ್, ಎಷ್ಟು ಕಲ್ಲುಗಳಿಗೆ ನಾವು ಎಷ್ಟು 1000 ಲೀಟರ್ ಹಾಲು ಎರೆದ್ರು ನಮ್ಗೆ ಏನ್ ಬರುತ್ತೆ? ಆ ಹಾಲು ವೇಸ್ಟ್ ಆಗುತ್ತೆ ಹೊರತು ಇದು ಯಾರಿಗೂ ಸಲ್ಲುವುದಿಲ್ಲ. ಅಥವಾ ನಾವು ಸುಮ್ನೆ ಕಲ್ಲಿನ ಮುಂದೆ ಹೋಗ್ಬಿಟ್ಟು ನಾವು ಏನೇ ನೈವೇದ್ಯ ಮಾಡಿದ್ರು, ಎಷ್ಟೇ ಅದಕ್ಕೆ ಡೈಲಿ ನಾವು ಬಿಸಿ ಬಿಸಿ ತಂದ್ ಹಾಕಿದ್ರು ಅದು ಏನು ಉಪಯೋಗ ಇಲ್ಲ. ನಮ್ಗೇನು ಅದು ಫಲ ಬರಲ್ಲ. ಅದು ನಮ್ಗೆ ಪುಣ್ಯದ ಫಲ ದೊರಕಲ್ಲ. ಅದೇ ಯಾರೋ ಒಬ್ಬ ಹೊಟ್ಟೆ ಹಸ್ತವ್ರಿಗೆ ನಾವು ಅವ್ರಿಗೆ ನಾವು ಊಟ ಹಾಕಿದ್ರೆ ಅದು ನಮ್ಗೆ ಅದು ಫಲ ಬರುತ್ತೆ. ಅದು ಪುಣ್ಯ ನಮ್ಗೆ ಬರುತ್ತೆ. ಅದು ಈ ತರದ್ದೆಲ್ಲ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಇದೆಲ್ಲ. ಇದನ್ನು ಕೂಡ ಬಸವಣ್ಣ ಅವ್ರು ಹೇಳ್ತಾ ಇದ್ದಾರೆ, ಈ ತರದನ್ನ ಮಾಡ್ಬೇಡ್ರಿ. ಯಾವುದು ಸತ್ಯ ಅದ್ರ ಬಗ್ಗೆ ಸತ್ಯದ ಹಾದಿಲಿ ನಡೀರಿ ಅಂತಾನೆ ಬಸವಣ್ಣ ಅವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಏನಂತಂದ್ರೆ, ಹೇಗೆ ನಾವು ಹೇಗೆ ಪ್ಯೂರಿಟಿಯಿಂದ ಇರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾವ್ರೆ ಇನ್ನೊಂದು ವಚನದಲ್ಲಿ. ಮಾತುಗಳು ಹೇಗಿರ್ಬೇಕು ನಮ್ಮದು ಅನ್ನೋದ್ರ ಬಗ್ಗೆ, ಅಥವಾ ನಾವು ಹೇಗ್ ಇರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ. ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ. ಕಂಗಳಲ್ಲೊಬ್ಬಣ್ ಕರೆವಳ್ ಮನದಲ್ಲೊಬ್ಬಳ್ ನೆರೆವಳ್. ಕೂಡಲ ಸಂಗಮ ದೇವ ಇಂಥ ಮನಸ್ಗಳ್ ನಂಬದಿರಯ್ಯ ಅಂತ ಹೇಳ್ತಾರೆ. ಇದು ನಮಗೆ ಒಂದು ಧ್ಯಾನದ ಒಂದು ಸಾಧನೆ ಮಾಡ್ತಾ ಹೋದಾಗ ಹೀಗ್ ಬದುಕಕ್ ಶುರು ಮಾಡ್ತೀವಿ ನಾವು. ಹೀಗೆ ಇರಬಾರ್ದು. ಅವಳ ವಚನ ಬೆಲ್ಲದಂತೆ. ಇಲ್ಲಿ ಅವಳು ಅಂತಂದ್ರೆ ಯಾರೋ ಹೆಣ್ಣಿನ ಬಗ್ಗೆ ಹೇಳ್ತಾ ಇಲ್ಲ. ಈಕ್ವಲ್ ಆಗಿ ಹೆಣ್ಣು ಅಥವಾ ಗಂಡು ಎರಡು ಅನ್ಕೊಳ್ಳಿ. ಮಾತುಗಳು ಹೇಗಿರ್ತವೆ ಅಂದ್ರೆ ಬೆಲ್ಲದಂತೆ. ನಮ್ಮ ಮಾತುಗಳು ಹೇಗಿರ್ತವೆ ಅಂದ್ರೆ ಬೆಲ್ಲದಂತೆ ಇರ್ತವೆ. ಬೆಲ್ಲದಂತೆ ನಾವು ಮಾತಾಡ್ತೀವಿ. ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ. ಹೃದಯದಲ್ಲಿ ಇಡೀ ಮನಸ್ಸು ತುಂಬಾ ಎಲ್ಲ ಬರೀ ವಿಷನೇ ತುಂಬಿಕೊಂಡಿರುತ್ತೆ. ಮಾತಿನಲ್ಲಿ ಮಾತ್ರ ಬೆಲ್ಲ ಇರುತ್ತೆ, ಇಲ್ಲಿ ಮನಸ್ಸು ತುಂಬಾ ಎಲ್ಲ ಬರೀ ವಿಷ ಇರುತ್ತೆ. ಕಂಗಳಲ್ಲೊಬ್ಬಳ್ ಕರೆವಳ್ ಮನದಲ್ಲೊಬ್ಬಳ್ ನೆರೆವಳ್ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಎಲ್ಲರಿಗೂ ಇದು ಗಂಡು ಅಥವಾ ಹೆಣ್ಣು ಅಂತಲ್ಲ. ಅಂದ್ರೆ ಕಣ್ಣಿನಲ್ಲಿ ಒಬ್ಬರನ್ನ ಮತ್ತೆ ಮನಸ್ಸಲ್ಲಿ ಒಬ್ಬರಿಗೆ ಒಂದು ಶಾಶ್ವತವಾದ ಜಾಗವನ್ನು ಕೊಟ್ಟಾಗ, ಮತ್ತೆ ನಾವು ಕಂಗಳಲ್ಲಿ ಅಂದ್ರೆ ಕಣ್ಣಿನಲ್ಲಿ ಕೆಟ್ಟ ದೃಷ್ಟಿಯನ್ನು ನೋಡಬಾರದು ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡುತ್ತೆ ಈ ವಚನದಲ್ಲಿ ನಮಗೆ. ಯಾರಿಗೇ ಆಗ್ಲಿ ಇದು ಹೋಗ್ತಾ ಹೋಗ್ತಾ ಬರುವಂತದ್ದೇ. ಇದು ಕೂಡ ಇದ್ರಲ್ಲೂ ಕೂಡ ನಾವು ಮಾಸ್ಟರ್ಸ್ ಆಗ್ಲಿ ಯಾರೇ ಆಗ್ಲಿ ಇದ್ರಲ್ಲೂ ಕೂಡ ತುಂಬಾ ಶಿಸ್ತುಬದ್ಧವಾಗಿರ್ಬೇಕು. ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟೇ ಇದು. ಇದರಿಂದನೂ ಕೂಡ ನಾವು ಏನೇ ಮಾಡಿದ್ರು ಆಗಲ್ಲ. ಇದು ನಾವು ಏನೇ ಸಾಧನೆ ನಾವು ಉತ್ತುಂಗಕ್ಕೆ ಹೋಗ್ಬೇಕಂದ್ರು ಇದನ್ನೂ ತಿದ್ದುಕೊಳ್ಳೇಬೇಕು ನಾವು. ಏನು ನಮ್ಮ ಮನಸ್ಸಲ್ಲಿ ನಾವು ಒಬ್ಬರಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟಾಗ ಆ ಜಾಗ ಮತ್ತೆ ಯಾರಿಗೂ ಇರಬಾರ್ದು. ಅದು ಕಣ್ಣಲ್ಲಾಗ್ಲಿ, ಮತ್ತೆ ನಾವು ಬೇರೆ ಬೇರೆ ದೃಷ್ಟಿನ ಬೇರೆದವ್ರ ಮೇಲೆ ಹಾಯಿಸೋದಾಗ್ಲಿ, ಕೆಟ್ಟ ದೃಷ್ಟಿ ಬೀರೋದಾಗ್ಲಿ ಒಂದು ಕ್ಷಣನೂ ಇರಬಾರ್ದು.
ಬೇರೆದವ್ರನ್ನ ನೋಡಿದಾಗ ನಮ್ಗೆ ತಂದೆ ತಾಯಿ ಅಣ್ಣ ತಂಗಿ ಅಂತ ಕಾಣ್ಬೇಕು ಹೊತ್ತು ಯಾವುದೇ ರೀತಿಯ ಭಾವನೆಗಳು ಬರಬಾರದು. ಮನಸ್ಸಿನಲ್ಲಿ ಮಾತ್ರ ನಾವು ಮಾತಿನಲ್ಲಿ ಬೆಲ್ಲದಂತೆ ಸವಿ ಮಾತುಗಳನ್ನ ನುಡಿದು ಮನಸ್ಸಿನಲ್ಲಿ ವಿಷವನ್ನ ತುಂಬಿಕೊಂಡು ಈ ತರದ ಕಾರ್ಯಗಳನ್ನ ಮಾಡುವಂತ ಮನಸ್ಸುಗಳನ್ನ ಕೂಡಲ ಸಂಗಮ ದೇವ ಎಂತ ನಂಬುವುದಯ್ಯ ಅಂತ ಹೇಳ್ತಾನೆ. ಇಂಥ ಮನಸ್ಸುಗಳನ್ನು ಕೂಡ ನಂಬುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಪರಮಾತ್ಮ ಇಲ್ಲಿ. ಕೂಡಲ ಸಂಗಮ ದೇವ ಅಂದ್ರೆ ಯಾರು ಅಲ್ಲ, ಪರಮಾತ್ಮ ಅಂತ ನಾ ಹೇಳಿದೀನಿ. ಇಂಥ ಮನಸ್ಸುಗಳನ್ನು ಕೂಡ ಪರಮಾತ್ಮ ನಂಬುವುದಿಲ್ಲ. ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಪ್ರತಿಯೊಬ್ರು ತಿದ್ಕೋಬೇಕಾಗಿರುವಂತದ್ದು. ಈ ತರದ ಭಾವನೆಗಳನ್ನ ಅಥವಾ ಈ ತರದನ್ನ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅದು ಅಂತರಂಗ ಶುದ್ಧಿ ಆಗ್ತಾ ಹೋದಾಗ ಆಟೋಮೆಟಿಕ್ಲಾಗಿ ಇದೆಲ್ಲ ಆಗ್ತಾ ಹೋಗುತ್ತೆ. ಆದ್ರೆ ಈ ತರ ಭಾವನೆಗಳ ಮೇಲೆ ನಮ್ಗೆ ಹಿಡಿತಾ ಇರ್ಲಿ, ಇದ್ರ ಮೇಲೆ ಒಂದು ಕಂಟ್ರೋಲ್ ಇರ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಹೋದರೇನು ಶಿವ, ಉಣದ ಆವಿಗೆ ಉಣದ ಕರು ಬಿಟ್ಟಂತೆ ಅಂತ ಹೇಳ್ತಾರೆ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ಭಕ್ತಿ ಇಲ್ಲದಂತ ಭಕ್ತ, ಲಿಂಗದ ಮೇಲೆ ನಿಷ್ಠೆ ಇಲ್ಲದಂತ ಭಕ್ತ, ಇದ್ದರೇನು ಶಿವ ಹೋದರೇನು ಶಿವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅದು ಇರ್ಬೇಕು, ಇದು ಇರ್ಬೇಕು. ಗಂಡನ ಮೇಲೆ ಏನಂತಂದ್ರೆ ಸ್ನೇಹ ಇರ್ಬೇಕು. ಗಂಡನ ಮೇಲೆ ಸ್ನೇಹ ಇಲ್ಲದಂತ ಹೆಂಡತಿ, ಗಂಡನ ಮೇಲೆ ಪ್ರೀತಿ ಇಲ್ಲದಂತ ಹೆಂಡತಿ ಅಥವಾ ಹೆಂಡತಿ ಮೇಲೆ ಪ್ರೀತಿ ಇಲ್ಲದಂತ ಗಂಡ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಅಂದ್ರೆ ಲಿಂಗ ಅಂದ್ರೆ ಒಂದು ಆತ್ಮ, ಆತ್ಮದ ಮೇಲೆ ನಿಷ್ಠೆ ಭಕ್ತಿ ಇರ್ಬೇಕು. ಅಂದ್ರೆ ಆತ್ಮದ ಬಗ್ಗೆ ದಿನನಿತ್ಯದಾಗ ನಾವು ಸೇವೆ ಮಾಡ್ಬೇಕು. ಆತ್ಮಕ್ಕೆ ಏನಾರ ಕೊಡ್ಬೇಕು. ದೇಹಕ್ಕೆ ಹೇಗೆ 3 ಹೊತ್ತು ಊಟ ಕೊಡ್ತೀನಿ, ಹೆಂಗೆ ಅದಕ್ಕೆ ಹೊತ್ತಿಗೆ ನೀರು ಕುಡಿಸ್ತೀವಿ, ಹಾಗೆ ಆತ್ಮಕ್ಕೂ ಕೊಡ್ಬೇಕು. ಆತ್ಮಕ್ಕೂ ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇರೋದು. ನಾವು ದೇಹ ತಗೊಂಡ್ ಬಂದಿದ್ದೆ ಆತ್ಮಕ್ಕೋಸ್ಕರ, ಅದನ್ನ ಉತ್ತುಂಗಕ್ಕೆ ಏರ್ಸಕ್ಕೆ. ಬಟ್ ಅದನ್ನ ನಾವು ಅಲ್ಲೇ ಮರ್ತು ಬಿಟ್ಟು ಬರೀ ಇದನ್ನೇ ಉತ್ತುಂಗಕ್ಕೆ ಏರ್ಸೋದು, ಬರೀ ದೇಹಾನೇ ನಾವು ಉತ್ತುಂಗಕ್ಕೆ ಏರ್ಸೋದಲ್ಲ. ಇದು ಆ ನಿಷ್ಠೆ ಇರ್ಬೇಕು ಆತ್ಮದ ಮೇಲೆ ಯಾವಾಗ್ಲೂ. ಲಿಂಗ ಅಂತಂದ್ರೆ ಆತ್ಮಲಿಂಗನೆ. ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಹೋದರೇನು ಶಿವ ಅಂತಂದ್ರೆ ಅವ್ ಇದ್ರೆ ಎಷ್ಟು ಸತ್ರೆ ಎಷ್ಟು ವೇಸ್ಟ್ ಅಂತವು. ಆತರ ಆತ್ಮಜ್ಞಾನದ ಇಲ್ಲದೆ ಬರೀ ಸುಮ್ನೆ ಬರೀ ದೇಹ ಅನ್ಕೊಂಡು ಅದಕ್ಕೋಸ್ಕರನೇ ಬರೀ ಪ್ರಾಪಂಚಿಕವಾಗಿ ಬದುಕ್ತಿರುವಂತ ವ್ಯಕ್ತಿಗಳು ಅಥವಾ ಈ ತರ ಸ್ನೇಹ ಪ್ರೀತಿ ಇಲ್ಲದೆ ಬದುಕ್ತಿರುವಂತವ್ರು, ಇದ್ದರೇನು ಶಿವ ಹೋದರೇನು ಶಿವ, ಉಣದ ಆವಿಗೆ ಉಣದ ಕರು ಬಿಟ್ಟಂತೆ. ಅಂದ್ರೆ ಉಣದ ಆವಿಗೆ ಉಣದ ಕರು ಬಿಟ್ಟಂತೆ ಅಂತಂದ್ರೆ ಏನಂತಂದ್ರೆ ಅದು ಹೊಟ್ಟೆ ಹಸು ಇಲ್ಲ ಅದಕ್ಕೆ, ಕರುಗೆ ಹೊಟ್ಟೆ ಹಸು ಇಲ್ಲದ ಕರುನ ಆಕಳ ಹತ್ರ ತಗೊಂಡ್ಬಿಟ್ಟದು. ಅದು ಆಕಳು ಏನಂತಂದ್ರೆ ಹಾಲು ಕೊಡಲ್ಲ. ಅದು ಈ ತರ ಇದು ಸಂಬಂಧನ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಆಕಳ ಹಾಲು ಕೊಡಲ್ಲ, ಈ ಕರುವಿಗೆ ಹಸುನು ಇಲ್ಲ. ಇದನ್ನ ತಗೊಂಡೋಗ ಅದ್ರ ಹತ್ರ ಬಿಡೋದು, ಏನಾಗುತ್ತೆ ಇದರಿಂದ? ಏನು ಉಪಯೋಗ ಇಲ್ಲ. ಆ ತರ ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಭಕ್ತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಹೋದರೇನು ಶಿವ, ಉಣದ ಆವಿಗೆ ಉಣದ ಕರು ಬಿಟ್ಟಂತೆ. ಉಣದ ಕರುವಿಗೆ ಉಣದ ಆವಿಗೆ ಉಣದ ಕರು ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ತರದ್ದು ಕೂಡ ಕಾರ್ಯಗಳನ್ನು ಕೂಡ ನಾವು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಗೆ ಒಂದು ಶಿವಪಥ ಅಥವಾ ನಾವು ಒಂದು ದಾರಿಲಿ ಭಗವಂತನ ದಾರಿಲಿ ಸಾಕ್ಬೇಕು ಅಂದ್ರೆ ಹೇಗೆ ಏನೇನು ಮೊದಲಿರುತ್ತೆ ಅಂತಂದ್ರೆ, ಹಾಗೆ ಕೆಲವೊಂದು ಮೊದಲೇ ಇರ್ಬೇಕು. ಅಂದ್ರೆ ಮಡಿಕೆ ಮಾಡುವವರಿಗೆ ಮಣ್ಣೇ ಮೊದಲು, ಮಡಿಕೆ ಮಾಡುವವರಿಗೆ ಮಣ್ಣೇ ಮೊದಲು. ಅಂದ್ರೆ ನಾವೊಂದು ಮಡಿಕೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮೇನ್ ಫಸ್ಟ್ ಏನ್ ಬೇಕು ಹೇಳಿ? ಮಣ್ಣು ಬೇಕು. ಮಣ್ಣು ಇಲ್ಲ ಅಂತಂದ್ರೆ ಮಡಿಕೆನೆ ಆಗಲ್ಲ. ಮೇನು ಮಣ್ಣು ಬೇಕೇ ಬೇಕು ಆ ಮಡಿಕೆ ಮಾಡಕ್ಕೆ. ಮಣ್ಣು ಇಲ್ಲ ಅಂತಂದ್ರೆ ಮಡಿಕೆನೆ ಆಗಲ್ಲ. ಇನ್ನ ತೊಡುಗೆ ಮಾಡುವವರಿಗೆ ಮಣ್ಣೇ ಮೊದಲು ಅಂತಂದ್ರೆ ಉಡುಗೆ ತೊಡುಗೆಗಳನ್ನ ಮಾಡ್ಬೇಕು ಅಂತಂದ್ರೆ ಬಂಗಾರನೇ ಬೇಕು ಮೊದಲು. ಬಂಗಾರ ಇಲ್ಲ ಅಂತಂದ್ರೆ ಈ ಉಡುಗೆ ತೊಡುಗೆಗಳನ್ನ ಬಂಗಾರದ ಅಂಗಡಿಲಿ ಇರುವಂತ ಬಂಗಾರದ ಉಡುಗೆ ತೊಡುಗೆಗಳನ್ನ ಮಾಡ್ಬೇಕು ಅಂತಂದ್ರೆ ಮೊದ್ಲು ಬಂಗಾರನೇ ಬೇಕು.
ಶಿವಪಥವನರಿಯಲು ಗುರುಪಥವೇ ಮೊದಲು ಅಂತ ಹೇಳ್ತಾರೆ. ಶಿವಪಥ ಅಂತಂದ್ರೆ ಭಗವಂತ ಪರಮಾತ್ಮನ ದಾರಿ ಹಿಡಿಬೇಕು ಅಂತಂದ್ರೆ, ಗುರುಪಥ ಅಂತಂದ್ರೆ ಗುರು ತೋರಿಸಿಕೊಟ್ಟಂತ ದಾರಿಯಲ್ಲಿ ಮಾತ್ರ ಸಾಕ್ಬೇಕು. ಗುರು ಹೇಳಿಕೊಟ್ಟಂತ ದಾರಿ ಅಂಕರು ಇಂಪಾರ್ಟೆಂಟ್ ಇಲ್ಲಿ ಮೊದ್ಲು ಮೇನ್ ಬೇಕದು. ಗುರು ಹೇಳಿಕೊಟ್ಟಂತ ದಾರಿ ಮೇನು ಅಂತ. ಈ ಮಡಿಕೆ ಮಾಡಕ್ ಮಣ್ಣು ಹೆಂಗ್ ಬೇಕು, ಉಡುಗೆ ತೊಡುಗೆಗಳನ್ನ ಮಾಡಕ್ಕೆ ಬಂಗಾರ ಹೇಗ್ ಬೇಕು, ಹಾಗೆ ಶಿವನ ಪಥ, ಶಿವನ ಅಂದ್ರೆ ಪರಮಾತ್ಮನ ದಾರಿಯನ್ನು ಹಿಡಿಬೇಕು ಅಂತಂದ್ರೆ ನಮಗೆ ಮೊದಲು ಗುರು ಪಥವೇ ಮೊದಲು ಅಂತ ಹೇಳ್ತಾರೆ. ಶಿವ ಪಥವನ್ನರಿಯಲು ಗುರು ಪಥವೇ ಮೊದಲು ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಣ ಶರಣ ಅರಿಯಲು, ಕೂಡಲ ಸಂಗಮ ಶರಣ ಅರಿಬೇಕು ಅಂತಂದ್ರೆ ಶರಣರ ಸಂಘವೇ ಮೊದಲು ಅಂತ ಹೇಳ್ತಾರೆ. ಅಂದ್ರೆ ಕೂಡಲ ಸಂಗಮನ ಅಂದ್ರೆ ಪರಮಾತ್ಮನನ್ನು ಮತ್ತೆ ಅರಿಬೇಕು ಅಂತಂದ್ರೆ ಶರಣರ ಸಂಘವೇ ಮೊದಲು ಅಂತಂದ್ರೆ ನಾವು ಈ ಜ್ಞಾನಿಗಳ ಸಂಘವನ್ನ ಮಾಡ್ಬೇಕಾಗುತ್ತೆ. ಶರಣರು ಅಂದ್ರೆ ಮಾಸ್ಟರ್ಸ್ಗಳು. ನಮ್ಮ ಸಾಧನೆಗಳನ್ನ ಅಥವಾ ನಮ್ಮ ಮಾಸ್ಟರ್ಸ್ಗಳ ಏನು ನಾವು ಸಜ್ಜನ ಸಾಂಗತ್ಯ ಮಾಡ್ತೀವಿ ನೋಡಿ ಮಾಸ್ಟರ್ಸ್ಗಳ ಜೊತೆಗೆ, ಅದೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಮಡಿಕೆ ಮಾಡಕ್ಕೆ ಮಣ್ಣೇ ಮೊದಲು ಬೇಕು, ಬಂಗಾರ ಮಾಡಕ್ಕೆ ಹೊಣ್ಣೆ ಮೊದಲು ಬೇಕು, ಶಿವ ಪಥವನ್ನರಿಯಲು ಗುರು ಪಥವೇ ಮೊದಲು. ಶಿವನ ಪಥ ಅಂತಂದ್ರೆ ಪರಮಾತ್ಮನ ಪಥ ಮೊದಲು ಗುರುವಿನ ಪಥನೇ ಬೇಕು ಅಂತ ಹೇಳ್ತಾರೆ. ಮತ್ತೆ ಪರಮಾತ್ಮನ ಅರಿಯಕ್ಕೆ ಶರಣರ ಪಥವೇ ಮೊದಲು ಅಂತಂದ್ರೆ ನೆಕ್ಸ್ಟ್ ಶರಣರು ಅಂದ್ರೆ ಏನ್ ಮಾಡ್ತಾ ಇದೀವಿ ಇವಾಗ ಸಜ್ಜನ ಸಾಂಗತ್ಯ, ಇದು ಮುಖ್ಯವಾಗಿ ಬೇಕು. ಶರಣರ ಜೊತೆಗೆ ಈ ಒಡನಾಟ ಇರ್ಬೇಕು ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ನಾವು ಕೆಲವೊಂದನ್ನ ಇವತ್ತೇನು ಅಂತಂದ್ರೆ ಎಂತ ಮನಸ್ಸುಗಳನ್ನ ನಂಬುವುದಿಲ್ಲ, ಪರಮಾತ್ಮ ಅನ್ನೋದ್ರ ಬಗ್ಗೆನೆ ಜಾಸ್ತಿ ಇವತ್ತು ನಾವು ತಿಳ್ಕೊಂಡಿದೀವಿ. ಏನಂದ್ರೆ ಒಂದು ವಚನದಲ್ಲಿ ಅಘೋರ ತಪ ಅಂದ್ರೆ ಎಷ್ಟೇ ಸಾಧನೆ ಮಾಡಿದ್ರು ಅಂತರಂಗ ಶುದ್ಧಿ ಇಲ್ಲ ಅಂತಂದ್ರೆ ಅಂತವ್ರನ್ನ ಪರಮಾತ್ಮ ನಂಬುವುದಿಲ್ಲ. ಅಥವಾ ಮಾತಿನಲ್ಲಿ ಒಂದು ಬೆಲ್ಲ, ಮನಸ್ಸಿನಲ್ಲಿ ವಿಷ ಇಟ್ಕೊಂಡು ತಿರುಗಾಡೋದು ಅಥವಾ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತವ್ರನ್ನು ಕೂಡ ಪರಮಾತ್ಮ ನಂಬುವುದಿಲ್ಲ. ಇನ್ನ ಲೋಕದ ಡೊಂಕ ಅಂತಂದ್ರೆ ತಮ್ಮ ತನವು ತಮ್ಮ ಮನವನ್ನು ಸಂತೈಸಿಕೊಳ್ಳದಲ್ಲೇ ಬರೀ ಪಕ್ಕದ ಮನೆಯವರದನ್ನೇ ಉದ್ಧಾರಕ್ಕೆ ಅಥವಾ ಅವ್ರ ಇದಕ್ಕೇನೆ ಅಳ್ಳಂತವ್ರನ್ನು ಕೂಡ ಪರಮಾತ್ಮ ನಂಬುವುದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈ ತರದನ್ನ ಕೆಲವೊಂದು ವಚನಗಳ ಮುಖಾಂತರ ಇವತ್ತು ನಾವು ಪರಮಾತ್ಮನ ಹೇಗೆ ಮೆಚ್ಚಿಸ್ಬೇಕು, ನಾವು ಹೇಗೆ ಇರ್ಬೇಕು ಅನ್ನೋದ್ರ ಬಗ್ಗೆ ಈ ಕೆಲವು ವಚನಗಳಲ್ಲಿ ನಾವು ತಿಳ್ಕೊಂಡಿದೀವಿ. ಮುಂದಿನ ದಿನದಲ್ಲಿ ಮತ್ತೆ ಕೆಲವು ವಚನಗಳನ್ನ ನೆಕ್ಸ್ಟ್ ಸರ್ವಜ್ಞನ ವಚನಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಷಡಾಕ್ಷರಿ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ತಿಳಿಯಾಗಿರತ್ತೆ, ನೀವು ವಚನ ಹೇಳಿದ್ರೆ ಅಲ್ಲೇ ಇರುತ್ತೆ ಗಮನ, ಬೇರೆ ಎಲ್ಲೂ ಹೋಗಲ್ಲ. ಆ ತರ ಇರತ್ತೆ ಮಾತುಗಳು. ನೀವು ಪ್ರತಿ ವರ್ಡ್ಗೂ ಎಕ್ಸ್ಪ್ಲನೇಷನ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಜ್ಞಾನವನ್ನ ಕೊಡ್ತಾ ಇರೋದು ಒಂದು ಅಡಿಷನ್ ಅನ್ಸುತ್ತೆ ನಂಗಂತೂ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ನಿಮ್ಗೆ ಏನಾದ್ರೂ ಕೇಳ್ಬೇಕು ಅನ್ಸಿದ್ರೆ, ಷಡಾಕ್ಷರಿ ಅವ್ರನ್ನ ಕ್ವಶನ್ ಕೇಳ್ಬೇಕು ಅನ್ಸಿದ್ರೆ ಕೇಳ್ಬೋದು, ಅಥವಾ ಧ್ಯಾನದ ಬಗ್ಗೆ ಕೇಳ್ಬೇಕು ಕ್ವಶನ್ಸ್, ನಿಮ್ಮ ಅನುಭವಗಳನ್ನ ಏನಾದ್ರು ಆಗಿದೆ ಅದನ್ನು ಹಂಚ್ಕೊಳ್ಬೋದು ಮಾಸ್ಟರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ಲಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಡೈರೆಕ್ಟ್ ಆಗಿ ಮಾಡ್ಬೋದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನೊಂದು ಹೇಳೋದು ಮೇಡಮ್ ಹೇಳಿದ್ದೆ, ಐ ಥಿಂಕ್ ನಾನು ಅದೇ ಹೇಳ್ತೀನಿ. ಕೇಳ್ತಾ ಇರ್ಬೇಕನ್ಸುತ್ತೆ, ಸ್ಪಷ್ಟವಾಗಿರುತ್ತೆ. ಅದೇ ಮಾಸ್ಟರ್ ಕ್ವಾಲಿಟಿ. ಆ ಮಾಸ್ಟರ್ ಕ್ವಾಲಿಟಿ ನಮ್ಮ ಷಡಕ್ಷರಲ್ಲಿ ಇದೆ. ಕೇಳ್ಬೇಕನ್ಸ್ಬೇಕು ಯಾವಾಗ್ಲೂ. ಕ್ಲಾಸು ಫ್ಲೋ ಇದೆಯಲ್ಲ, ಮಿಸ್ ಆಗಲ್ಲ. ಪ್ರತಿ ಮಾತು ಹಂಗಿರುತ್ತೆ. ಗುಡ್. ಥ್ಯಾಂಕ್ ಯು ಷಡಕ್ಷರಿ. ಥ್ಯಾಂಕ್ ಯು ಸರ್. ಹಲೋ, ಹಲೋ ಕೃಷ್ಣ ಹೇಳಿ. ಕೃಷ್ಣ ಮ್ಯಾಮ್, ಚೆನ್ನಾಗಿತ್ತು ಷಡಾಕ್ಷರಿ ಅವ್ರು ಹೇಳಿದ್ದು. ಅದೇ ವಚನಗಳ ಬಗ್ಗೆ ಕೇಳಿದ್ದು, ಅಂದ್ರೆ ಅದ್ರ ಒಳ ಅರ್ಥಗಳು ಇಷ್ಟೊಂದು ಇರ್ತವೆ, ಅದು ಬಿಡಿಸ್ತಾ ಹೋದಂಗೆ ಎಳೆ ಇಷ್ಟೊಂದು ಅರ್ಥಗಳು ಸಿಗ್ತಾವ ಅನ್ನೋದು ನಮ್ಗೆ ಅವ್ರ ಬಾಯಲ್ಲಿ ಕೇಳಿದಾಗಲೇ ಅರ್ಥ ಆಗಿದ್ದು. ವಚನಗಳಂದ್ರೆ ಏನಪ್ಪಾ, ಅದ್ರ ಬಗ್ಗೆ ಏನು ಅದ್ ನಮ್ಗೆ ಐಡಿಯಾ ಇಲ್ಲ. ಬಸವಣ್ಣ ಅವ್ರು ಏನ್ ಹೇಳೋರಂತ ಗೊತ್ತಾಗ್ತಿತ್ತಿಲ್ಲ. ಅವ್ರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಮ್ಗೆ ಹೇಳಿಸ್ತಾರೆ. ಚೆನ್ನಾಗೈತೆ, ಅದು ಇಷ್ಟ ಆಯ್ತು. ಯಾಕಂದ್ರೆ ಅದ್ರ ಒಳ ಅರ್ಥಗಳು ಇಷ್ಟೊಂದು ಅವೇನ ನಮ್ಗಿದೆ.